ನಮಸ್ಕಾರ. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ಬನ್ನಿ, ನಾನು ಡಾಕ್ಟರ್ ದಾಸರಿ ಗೋವಿಂದ, ಅಡ್ವೊಕೇಟ್ ಸುಪ್ರೀಂ ಕೋರ್ಟ್ ಆಫ್ ಇಂಡಿಯಾ. ನನ್ನ ವಾಯ್ಸ್ ಯೂಟ್ಯೂಬ್ ಚಾನಲ್ಗೆ ಎಲ್ಲರಿಗೂ ಕೂಡ ಸ್ವಾಗತ. ದಯವಿಟ್ಟು ಎಲ್ಲರೂ ಕೂಡ VOIAC ವಾಯ್ಸ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ. ಬನ್ನಿ, ಇವತ್ತು ನಾನು ನ್ಯೂ ಡೆಲ್ಲಿಯಲ್ಲಿದ್ದೀನಿ, ನವದೆಹಲಿಯಲ್ಲಿ. ಈಗ ನಾನು ಇಂಡಿಯಾ ಗೇಟು ಮತ್ತು ನ್ಯಾಷನಲ್ ವಾರ್ ಮೆಮೋರಿಯಲ್ ಹತ್ರ ಇದ್ದೀನಿ. ಬನ್ನಿ ನೋಡಿ, ನಾನು ಒಂದು ಕಡೆ ಇಂಡಿಯಾ ಗೇಟ್ ಕಾಣಿಸ್ತಾ ಇದೆ, ಮಧ್ಯದಲ್ಲಿ ಸುಭಾಷ್ ಚಂದ್ರ ಬೋಸ್ ಅವರ ಒಂದು ಪುತ್ಥಳಿ ಕಾಣಿಸ್ತಾ ಇದೆ, ಮತ್ತು ಇದೇನು ಕಾಣಿಸ್ತಾ ಇದೆಯಲ್ಲ, ಇದು ನ್ಯಾಷನಲ್ ವಾರ್ ಮೆಮೋರಿಯಲ್ ಅಂತ. 2014 ನಂತರ ಈ ದೇಶದ ಚುಕ್ಕಾಣಿಯನ್ನು ಹಿಡಿದಿರ್ತಕ್ಕಂಥ ನರೇಂದ್ರ ಮೋದಿಯವರು ಇನ್ ದ ನೇಮ್ ಆಫ್ ಏನು ವಾರ್ ಮೆಮೋರಿಯಲ್ ಅಂತೇಳಿ ಈ ವಾರ್ನಲ್ಲಿ ಯಾರಾದರೂ ತೀರ್ಕೊಂಡಿರ್ತಾರಲ್ಲ, ಹುತಾತ್ಮರು, ಅವರ ಹೆಸರು ಮೇಲೆ ನ್ಯಾಷನಲ್ ವಾರ್ ಮೆಮೋರಿಯಲ್ ಅಂತ ಕನ್ಸ್ಟ್ರಕ್ಷನ್ ಮಾಡಿ ಭಾಳ ಸುಂದರವಾಗಿ ಇದನ್ನು ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ಪ್ರತಿನಿತ್ಯ ಕೂಡ ಸಾಯಂಕಾಲ ಏನು ಹುತಾತ್ಮರಾಗಿರ್ತಕ್ಕಂತಹ ಎಲ್ಲ ಸೈನಿಕರಿಗೆ ಅಫಿಷಿಯಲ್ ಆಗಿ ಇಲ್ಲಿ ಅವರಿಗೆ ಒಂದು ಶ್ರದ್ಧಾಂಜಲಿಯನ್ನು ನಡೆಸುವ ಕಾರ್ಯಕ್ರಮ ನಡೀತಾ ಇದೆ. ಈ ಒಂದು ಹುತಾತ್ಮ ನ್ಯಾಷನಲ್ ವಾರ್ ಮೆಮೋರಿಯಲ್ಗೆ, ಈ ಕಾರ್ಯಕ್ರಮಕ್ಕೆ ಲಕ್ಷಾಂತರ ಜನ ಬರ್ತಾರೆ. ನೋಡೋದಕ್ಕೆ ಅಂದ ಚಂದವಾಗಿ ಇರುತ್ತೆ. ನೋಡಿ, ನನ್ನ ಸ್ನೇಹಿತನಿಗೆ ಇದನ್ನು ಜೂಮ್ ಮಾಡೋದು ಕೇಳ್ತೀನಿ. ನಮಗೆ ಅಲ್ಲಿ ನ್ಯಾಷನಲ್ ಫ್ಲಾಗ್ ಥರ ಕಾಣ್ತಕ್ಕಂಥದ್ದು ಅದು ಇಂಡಿಯಾ ಗೇಟು. 1931ರಲ್ಲಿ ಏನು ಅದನ್ನು ಕನ್ಸ್ಟ್ರಕ್ಷನ್ ಮಾಡ್ತಾರೆ. ಅದನ್ನು ಮಧ್ಯದಲ್ಲಿರ್ತಕ್ಕಂಥದ್ದು ಅದು, ಮತ್ತು ವಾರ್ ಮೆಮೋರಿಯಲ್ ಮಧ್ಯದಲ್ಲಿರ್ತಕ್ಕಂಥದ್ದು ಸುಭಾಷ್ ಚಂದ್ರ ಬೋಸ್ ಅವರೊಂದು ವಿಗ್ರಹ. ಈ ಸುಭಾಷ್ ಚಂದ್ರ ಬೋಸ್ ಅವರ ವಿಗ್ರಹವನ್ನು ಮೈಸೂರಿನ ಅರುಣ್ ಯೋಗಿರಾಜ್ ಅವರು ಅದನ್ನು ಶಿಲ್ಪಿಯಾಗಿ ಕೆಲಸ ಮಾಡ್ತಾರೆ. ಇದೇನು ಇಲ್ಲಿ ನೋಡಿ, ಇಲ್ಲಿ ಪ್ರತಿದಿನ ಕೂಡ ಒಂದು ಜ್ಯೋತಿ ಬೆಳಗಿಸ್ತಾ ಇರ್ತದೆ. ಅದು ನಿರಂತರವಾಗಿರುತ್ತೆ. ಅದನ್ನು ಕೆಳಗಡೆ ಗ್ಯಾಸ್ ಕನೆಕ್ಷನ್ ಮಾಡಿ ಅದು ಪ್ರತಿನಿತ್ಯ ಕೂಡ ಅದು ಜ್ಯೋತಿ ಬೆಳಗ್ತಾ ಇರ್ತದೆ. 24 ಗಂಟೆ ಕೂಡ ಇರ್ತದೆ. ಸೊ ಇದನ್ನು ಭಾಳ ಸೆಕ್ಯುರಿಟಿ ರೀಸನ್ಸಿಂದ ನೋಡೋದಾದರೆ ಅದ್ಭುತವಾಗಿ ಸೆಕ್ಯುರಿಟಿ ಇದೆ. ಯಾಕಂತ ಹೇಳಿದ್ರೆ ಇವತ್ತು 2014 ನಂತರ ಕೆಲವರು ಆತಂಕವಾದಿಗಳು, ಕೆಲವರ ಟೆರರಿಸ್ಟ್ಗಳ ಕಣ್ಣು ಭಾರತದ ಮೇಲೆ ಬಿದ್ದಿದೆ. ವಿಶೇಷವಾಗಿ ಸಹ ವಾರ್ ಮೆಮೋರಿಯಲ್ಲು ಇಲ್ಲಿ ಲಕ್ಷಾಂತರ ಜನ ಸೇರ್ತಾರೆ. ಇಂತಹದ್ರ ಮೇಲೆ ಟಾರ್ಗೆಟ್ ಇರುತ್ತೆ. ಇಂಡಿಯಾ ಗೇಟ್ ನೋಡೋದಕ್ಕೆ ಲಕ್ಷಾಂತರ ಜನ ಬರ್ತಾರೆ. ಹೀಗಾಗಿ ಸೆಕ್ಯುರಿಟಿಗೆ ಸಂಬಂಧಪಟ್ಟ ಹಾಗೆ ಭಾಳ ಅದ್ಭುತವಾಗಿ ಸೆಕ್ಯುರಿಟಿಯನ್ನು ಕೊಟ್ಟಿದ್ದಾರೆ. ಇದನ್ನು ಬಹುಶಃ ನ್ಯಾಷನಲ್ ಸೆಕ್ಯುರಿಟಿ ಏಜೆನ್ಸಿ ಅವರು ಇದನ್ನು ನೋಡ್ಕೊಳ್ತಿರ್ಬೋದು, ಗೊತ್ತಿಲ್ಲ. ಬಟ್ ಏನೇ ಆದರೂ ಕೂಡ ಸೆಕ್ಯುರಿಟಿ ಸಂಬಂಧಪಟ್ಟಿರ್ತಕ್ಕಂಥದ್ದು ಭಾಳ ಅದ್ಭುತವಾಗಿದೆ. ಎನಿಹಾವ್, ಇವತ್ತು ನಾನು ನನ್ನ ಸ್ನೇಹಿತರು ವಕೀಲರ ಜೊತೆ ನಾನು ಈ ಒಂದು ವಾರ್ ಮೆಮೋರಿಯಲ್ಗೆ ಭೇಟಿ ಮಾಡಿದ್ದೀನಿ. ಸಾಯಂಕಾಲದಿಂದ ಕೂಡ ಇಲ್ಲಿ ಕಾರ್ಯಕ್ರಮಗಳನ್ನು ವೀಕ್ಷಣೆ ಮಾಡಿ ನೋಡೋದಕ್ಕೆ ಭಾಳ ಅಂದ ಚಂದವಾಗಿದೆ. ತಾವು ಕೂಡ ಒಂದು ಸಾರಿ ದೆಹಲಿಗೆ ಬಂದರೆ ಈ ನ್ಯಾಷನಲ್ ವಾರ್ ಮೆಮೋರಿಯಲ್ಗೆ ವಿಸಿಟ್ ಮಾಡಿ. ಏನಾದರೂ ಕೂಡ ನನ್ನ ಸ್ನೇಹಿತರಿಗಾಗಿ ಈ ಒಂದು ಸಣ್ಣ ವಿಡಿಯೋ. ಥ್ಯಾಂಕ್ ಯು ಸೋ ಮಚ್. ಒಂದೇ ಕೃಷ್ಣಂ ಜಗದ್ಗುರು ಸರ್ವಂ ಶ್ರೀಕೃಷ್ಣಾರ್ಪಣಮಸ್ತು. ನೋಡಿ ಸರ್,